ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ತೆ ಕನ್ನಡ ತಂತ್ರಾಂಶ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಮನೋಜ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಉತ್ತಮವಾದ ಟ್ಯುಟೋರಿಯಲ್ನೊಂದಿಗೆ ಬಂದಿದ್ದೇನೆ. ಈ ಟ್ಯುಟೋರಿಯಲ್ ಯಾವುದು ಅಂತ ಕೇಳ್ತೀರಾ? ರೆಡ್ಮಿ ಟ್ರಿಕ್ಸ್. ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಈಗ ತಡ ಮಾಡೋದು ಬೇಡ, ಟ್ಯುಟೋರಿಯಲ್ನ ಪ್ರಾರಂಭಿಸೋಣ. ಈಗ ಫಸ್ಟ್ನೇ ಆಪ್ಷನ್ಸ್ ಯಾವುದಪ್ಪ ಅಂದರೆ ಬಟನ್ ಶಾರ್ಟ್ಕಟ್. ಇದನ್ನು ಆಕ್ಟಿವೇಶನ್ ಮಾಡ್ಕೋಬೇಕು ಅಂದರೆ ನಾವು ಸೆಟ್ಟಿಂಗ್ ಹೋಗ್ಬೇಕು. ಈಗ ಸೆಟ್ಟಿಂಗ್ ಹೋಗೋಣ. ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ ಹೋಗೋಣ. ಅಡಿಷನಲ್ ಸೆಟ್ಟಿಂಗ್ ಇಲ್ಲಿ ಸಿಕ್ಕಿದೆ, ಡಬಲ್ ಟ್ಯಾಪ್ ಮಾಡ್ತೀನಿ. ಇಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ಬಟನ್ ಶಾರ್ಟ್ಕಟ್ ಅಂತ ಸಿಗುತ್ತೆ, ತೋರಿಸ್ತೀನಿ ನೋಡಿ. ಡೇಟ್ ಅಂಡ್ ಟೈಮ್, ಲ್ಯಾಂಗ್ವೇಜ್ ಅಂಡ್ ಇನ್ಪುಟ್, ರೀಜನ್ ಇಂಡಿಯಾ, ಡಿಸೇಬಲ್ ಅಂತಿದೆ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಬಟನ್ ಶಾರ್ಟ್ಕಟ್. ಇಲ್ಲಿ ಹೋಗೋಣ ಒಳಗಡೆ. ಇಲ್ಲಿ ಏನೇನು ಆಪ್ಷನ್ ಇದೆ ಅಂತ ನೋಡೋಣ. ಲಾಂಚ್ ಕ್ಯಾಮ್ರಾ ನನ್ ಇಟ್ಟಿದ್ದೀನಿ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಯಾವ್ದು ಬೇಕು ಅದು ಇಟ್ಕೋಬಹುದು. ತೋರಿಸ್ತೀನಿ ನೋಡಿ ಒಂದು ಟೈಮು. Launch camera, back button, selected, launch button and gesture previews, operation diagram, optional gestures and buttons, double press the power button. ಡಬಲ್ ಪ್ರೆಸ್ ಟು ಪವರ್ ಬಟನ್ ಅಂದರೆ ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದರೆ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ. Long press the home button. ಲಾಂಗ್ ಪ್ರೆಸ್ ಹೋಮ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದರೆ ಜೆಸ್ಚರ್ ಆಗ್ಬೋದು. Long press the menu button. ಲಾಂಗ್ ಪ್ರೆಸ್ ಟು ಮೆನ್ಯೂ ಅಂದರೆ ಓವರಿಯೋ ಬಟನ್. Long press the back button. ಲಾಂಗ್ ಪ್ರೆಸ್ ಟು ಬ್ಯಾಕ್ ಬಟನ್. Power plus home. ಪವರ್ ಪ್ಲಸ್ ಹೋಮ್ ಇದು ರೆಡ್ಮಿ ಮೊಬೈಲಲ್ಲಿ ವರ್ಕ್ ಆಗಲ್ಲ. ಯಾಕೆಂದರೆ ಪವರ್ ಬಟನ್ನು ಬಟನ್ನಲ್ಲಿದೆ, ಹೋಮ್ ಬಟನ್ನು ಸ್ಕ್ರೀನ್ ಮೇಲಿದೆ. ಹಾಗಾಗಿ ಎರಡು ಅಟ್ ಎ ಟೈಮ್ ಪ್ರೆಸ್ ಮಾಡೋಕ್ಕಾಗದೇ ಇರೋ ಕಾರಣ ಇದು ವರ್ಕ್ ಆಗಲ್ಲ. Power plus menu. ಇದು ಅಷ್ಟೇ, ಪವರ್ ಪ್ಲಸ್ ಮೆನ್ಯೂ ಕೂಡ ಅದೇ ಥರ. Power plus back. ಇದು ಸೇಮ್. None. ಟಿಕ್ ನನ್ನಿದೆ, ನಾನು ಹಂಗೆ ಬಿಡ್ತೀನಿ. ನಿಮಗೆ ಇಷ್ಟರಲ್ಲಿ ಯಾವ್ದಾರು ಬೇಕು ಅಂದರೆ ಸೆಟ್ ಮಾಡ್ಕೋಬೋದು. ಬಟ್ ಇಲ್ಲಿ 3 ಆಪ್ಷನ್ ಬಿಟ್ಟು back button and gesture shortcuts. Launch camera none. ಲಾಂಚ್ ಕ್ಯಾಮ್ರಾ ನನ್ ಇದೆ. Take a screenshot, slide 3 fingers down. ನೋಡಿ, ಟೇಕ್ ಅ ಸ್ಕ್ರೀನ್ ಶಾಟ್, ಸ್ವೈಪ್ ಡೌನ್ ಟು 3 ಫಿಂಗರ್ಸ್ ಅಂದರೆ 3 ಫಿಂಗರಲ್ಲಿ ಡೌನ್ ಮಾಡಿದರೆ ಸ್ಕ್ರೀನ್ ಶಾಟ್ ತಗೊಳುತ್ತೆ. ಈಗ ಸ್ಕ್ರೀನ್ ಶಾಟ್ ತೆಗೆದೇ ತೋರಿಸ್ತೀನಿ ನಾನು ಒಂದು ಟೈಮು. ನೋಡಿ, ಟಕ್ ಅಂತ ಒಂದು ಸೌಂಡ್ ಬಂತು, ಕ್ಲಿಕ್ ಅಂತ ಸೌಂಡ್ ಬಂತು. ನಾನು ಸ್ವೈಪ್ ಡೌನ್ 3 ಫಿಂಗರಲ್ಲಿ ಮಾಡಿದೆ, ಅದು ಈ ಥರ ಬಂತು. ಇದರೊಳಗಡೆ ಇನ್ನೂ ಏನೇನು ಆಪ್ಷನ್ ಇದೆ ಅಂತ ತೋರಿಸ್ತೀನಿ. Take a screenshot, back, select button, optional, ticked, slide 3 fingers down. ನೋಡಿ, ಇದೇ ಟಿಕ್ ಆಗಿದೆ. Long press the home button. ಲಾಂಗ್ ಪ್ರೆಸ್ ಟು ಹೋಮ್ ಬಟನ್. Long press the menu button. ಲಾಂಗ್ ಪ್ರೆಸ್ ಟು ಮೆನ್ಯೂ ಬಟನ್. Long press the back button. ಲಾಂಗ್ ಪ್ರೆಸ್ ಟು ಬ್ಯಾಕ್ ಬಟನ್. Power plus home. ಇದು ವರ್ಕ್ ಆಗಲ್ಲ. Power plus menu. ಇದು ವರ್ಕ್ ಆಗಲ್ಲ. Power plus back. ಇದು ವರ್ಕ್ ಆಗಲ್ಲ. None. ಇಷ್ಟಿದೆ. ಇದರಲ್ಲಿ ಇನ್ನೊಂದು ಪವರ್ ಬಟನ್ ಕೊಟ್ಟಿಲ್ಲ. ಓಕೆ, ಈಗ ಬ್ಯಾಕ್ ಬರ್ತೀನಿ. Back button and gesture shortcuts. Take a screenshot, slide 3 fingers down. Launch Google Assistant. Long press the home button. ಇದು ಹೋಮ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದರೆ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. Turn off screen. Long press the back button. ಟರ್ನ್ ಆಫ್ ಸ್ಕ್ರೀನ್ ಅಂದರೆ ಲಾಂಗ್ ಪ್ರೆಸ್ ಮಾಡಿದರೆ ಟರ್ನ್ ಆಫ್ ಆಗಂಗೆ ಇಟ್ಕೊಂಡಿದ್ದೀನಿ ನಾನು. ನನ್ನಿತ್ತಿದ್ದು ಆ್ಯಕ್ಚುಲಿ ನಿಮ್ಮ ಮೊಬೈಲ್ಸಲ್ಲೂ ನನ್ನಿರುತ್ತಿದ್ದು. ನಿಮ್ಗೆ ಯಾವ್ದು ಬೇಕಾದ ಸೆಟ್ ಮಾಡ್ಕೊಳ್ಳಿ. ನಾನು
ಬ್ಯಾಕ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದರೆ ಸ್ಕ್ರೀನ್ ಲಾಕ್ ಆಗಂಗೆ ಮಾಡಿದ್ದೀನಿ. Turn on torch. Long press the menu button. ಟರ್ನ್ ಆನ್ ಟರ್ಚ್ ಲಾಂಗ್ ಪ್ರೆಸ್ ಟು ಮೆನ್ಯೂ ಬಟನ್ ಅಂದರೆ ಓವರ್ ಈ ಬಟನ್ನ ಡಬಲ್ ಟ್ಯಾಪ್ ಅಂಡ್ ಓಲ್ಡ್ ಮಾಡಿ ಇಟ್ಕೊಂಡ್ರೆ ಟಾರ್ಚ್ ಟರ್ನ್ ಆನ್ ಟರ್ನ್ ಆಫ್ ಆಗುತ್ತೆ. Close current app. None. ಕ್ಲೋಸ್ ಕರೆಂಟ್ ಆ್ಯಪ್ ನನ್ ಇದೆ. Open split screen. None. ಓಪನ್ ಸ್ಲಿಪ್ ಸ್ಕ್ರೀನ್ ನನ್ ಇದೆ, ಇದು ಅಷ್ಟೇ. Show menu. None. ಶೋ ಮೆನ್ಯೂ ನನ್ ಇದೆ. Press navigation buttons. Disabled. ಇಷ್ಟೇ ಆಪ್ಷನ್ ಇರೋದು. ಈಗ ಇನ್ನೊಂದು ಮುಖ್ಯವಾದ ಆಪ್ಷನ್ ತೋರಿಸ್ಕೊಡ್ತೀನಿ. ಏನಪ್ಪ ಅಂದರೆ ಬ್ಯಾಕ್ ಬಟನ್, ಓವರ್ ಈ ಬಟನ್. ನಿಮಗೆ ಗೊತ್ತಿದ್ದಂಗೆ ರೆಡ್ಮಿಲಿ ಬ್ಯಾಕ್ ಬಟನ್ ರೈಟ್ ಸೈಡ್ ಇದೆ, ಅದನ್ನು ಲೆಫ್ಟ್ ಸೈಡಿಗೆ ಬರೋಂಗೆ ಮಾಡ್ಕೋಬೋದು. ಅದು ಯಾವ ಥರ ಅಂತಲೂ ತೋರಿಸ್ತೀನಿ. Back. Additional settings. Button shortcuts. ಇಲ್ಲಿ Full screen display. ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಇದರೊಳಗಡೆ ಹೋಗ್ತೀನಿ. Full display. Back button. ಇಲ್ಲೊಂದು ಆಪ್ಷನ್ ಇದೆ ನೋಡಿ. Selected. Full screen. System navigate. Ticked. Buttons. Not ticked. Disabled. Mirror buttons. Mirror back and menu buttons. Ticked. Tick box. ಕೇಳಿಸ್ಕೊಳ್ಳಿ ಈ ಆಪ್ಷನ್ನು. Disable. Mirror buttons. Mirror back and menu buttons. Ticked. Tick box. ಮ್ಯೂರಿಯೋ ಬಟನ್ ಅಂತ ಇದೆಯಲ್ಲ, ಇದು ಚೆಕ್ ಬಾಕ್ಸ್ ಆಗಿದೆ. ಇದನ್ನ ನಾಟ್ ಚೆಕ್ ಮಾಡಿದರೆ Not ticked. ನೋಡಿ, ಈಗ ನಾನು ರೈಟ್ ಸೈಡ್ ಬಾಟಮಲ್ಲಿ ಮುಟ್ತೀನಿ, Overview button. ಓವರ್ ಯು ಬಟನ್ ಸಿಕ್ತು. ಅದೇ ಲೆಫ್ಟ್ ಸೈಡ್ ಬಾಟಮಲ್ಲಿ ಮುಟ್ತೀನಿ, Back button. ಬ್ಯಾಕ್ ಬಟನ್. ಆಮೇಲೆ ಇನ್ನೊಂದು ವಿಷಯ, ನೀವು ಅಕ್ಸೆಸಬಿಲಿಟಿ ಬಟನ್ ಏನಾರು ಇಟ್ಟಿದ್ರೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಅದು ರೈಟ್ ಸೈಡೇ ಇರುತ್ತೆ ನೋಡಿ. Accessibility button. ಇಲ್ಲೇ ಇದೆ. ನಾನು ಅದೇ ಸೆಟ್ಟಿಂಗ್ ಈಗ ಆಕ್ಟಿವೇಟ್ ಮಾಡ್ತೀನಿ. Mirror buttons. Mirror back and menu buttons. Not ticked. Ticked. ಇದನ್ನ ಆಕ್ಟಿವೇಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಇನ್ನೊಂದು ಆಪ್ಷನ್ ಏನಂದರೆ ಪವರ್ ಆನ್ ಆ್ಯಂಡ್ ಆಫ್ಗೆ ಶೆಡ್ಯೂಲ್ ಮಾಡೋದು ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ಅಂದರೆ ನೀವು ಶೆಡ್ಯೂಲ್ ಮಾಡಿದ ಟೈಮಿಗೆ ಪವರ್ ಆಫ್ ಆಗುತ್ತೆ, ತಿರ್ಗಿ ಆನ್ ಆಗೋ ಟೈಮಿಗೂ ಶೆಡ್ಯೂಲ್ ಮಾಡ್ಬೋದು. ಅಂದರೆ ಎಕ್ಸಾಂಪಲ್ ಮಿಡ್ ನೈಟ್ 12 o'clock ಶೆಡ್ಯೂಲ್ ಮಾಡಿದರೆ 12 o'clock ಆಫ್ ಆಗಿ ಮಾರ್ನಿಂಗ್ 6 o'clock ಮೊಬೈಲ್ ಆನ್ ಆಗೋ ಥರ ಮಾಡ್ಬೋದು. ಅದೆಲ್ಲಿ ಅಂತ ತೋರಿಸ್ಕೊಡ್ತೀನಿ. ಈಗ Back button. ಬ್ಯಾಕ್ ಬರ್ತೀನಿ, Additional set. Back. ಮತ್ತೊಮ್ಮೆ ಬ್ಯಾಕ್ ಬರ್ತೀನಿ. Settings. Additional settings. Apps. Battery and performance. ಬ್ಯಾಟ್ರಿ ಆ್ಯಂಡ್ ಪರ್ಫಾರ್ಮೆನ್ಸ್ ಇದರಲ್ಲಿ ಹೋಗ್ತೀನಿ. Battery. Back button. ಇದರಲ್ಲಿ ಲಾಸ್ಟ್ ಆಪ್ಷನ್ Schedule power on slash off. ಸ್ಕೆಡ್ಯೂಲ್ ಪವರ್ ಆನ್ ಸ್ಲ್ಯಾಶ್ ಆಫ್ ಇದರೊಳಗಡೆ ಹೋಗ್ತೀನಿ ನಾನೀಗ. Schedule power on slash off. Selected. Schedule unlabeled. Power on time heading. ಪವರ್ ಆನ್ ಟೈಮ್ ಹೆಡ್ಡಿಂಗ್ ಇದೆ. Power on time ticked. Tick box. ಇದು ಟಿಕ್ ಆಗಿದೆ. Power on time 600. ಹಾಂ ನೋಡಿ, ಪವರ್ ಆನ್ ಟೈಮ್ 600. Repeat every day. ರಿಪೀಟ್ ಎವ್ರಿ ಡೇ. Power off time heading. ಪವರ್ ಆಫ್ ಟೈಮ್. Power off time not ticked. Tick box. ಇದು ನಾಟ್ ಚೆಕ್ ಇದೆ, Ticked. ನಾನು ಚೆಕ್ ಮಾಡಿದೆ ಈಗ. Power off time 000. ನೋಡಿ 000 ಅಂದರೆ 24 hour ಇದೆ, ಹಾಗಾಗಿ 0000 ಅಂತ ಬರ್ತಾ ಇದೆ. ಅಂದರೆ 00 ಅಂದರೆ ಮಿಡ್ ನೈಟ್ 12 o'clock. Repeat every day. ರಿಪೀಟ್ ಎವ್ರಿ ಡೇ. ಫ್ರೆಂಡ್ಸ್, ಇಷ್ಟೇ ಆಪ್ಷನ್ ಫ್ರೆಂಡ್ಸ್ ಇರೋದು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಎಲ್ಲ ಟ್ಯುಟೋರಿಯಲ್ ಕೇಳಿದ್ದೀರಾ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ನಿನ್ನೆ ಪ್ರಸಾರವಾದಂಥ ಟ್ಯುಟೋರಿಯಲ್ ಕಾಲರ್ ಐ ಡಿ ಆ್ಯಂಡ್ ಸ್ಪೀಕರ್, ಈ ಟ್ಯುಟೋರಿಯಲ್ಗೆ ಯಾರ್ಯಾರು ಕಾಮೆಂಟ್ಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಎಲ್ಲರೂ ಆಲ್ಮೋಸ್ಟ್ ಸೂಪರ್ ನೈಸ್ ಅಂತ ಕಾಮೆಂಟ್ ಮಾಡಿರೋದ್ರಿಂದ ಜಸ್ಟ್ ನಾವು ಹೆಸರನ್ನು ಹೇಳ್ಕೊಂಡು ಹೋಗ್ತೀವಿ. ರಾಣಿ TR, ಭವ್ಯ KN, ರವೀಂದರ್, ಸುನಿಲ್ ರಾಥೋಡ್, ಪಂಚಾಕ್ಷರಿ, ಅವಿನಾಶ್ ಪ್ರಸಾದ್, ರಂಜಿತಾ HP, ಆಂಜನೇಯ ರೆಡ್ಡಿ T, ಸುರೇಶ್ B ಕೊರಾವರ್, ಬಸವಲಿಂಗಯ್ಯ ಹಿರೇಮಠ್, ಚಂದ್ರಮ್ಮ H, ಲತಾ R, JS ರತನ್ ಕುಮಾರ್, ಮಂಜುಳಾ P, ವಿನಯ್ ಕುಮಾರ್, ಚೈತನ್ಯ ಸ್ವಾಮಿ, ಸಂತೋಷ್ ಬೈನಾರ್, ವೆಂಕಿ K, ಶರತ್ KM ಅವರು. ಈ ಹಿಂದೆ ನಾನು ಬೇರೆ ಬೇರೆ ಕಾಲರ್ ನೇಮ್ ಟಾಕರ್ಸ್ನ ಯೂಸ್ ಮಾಡ್ತಾ ಇದ್ದೆ, ತುಂಬ ಕಷ್ಟ ಆಗ್ತಾ ಇತ್ತು, ಅದೆಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶರತ್ ಅವರೇ. ಪ್ರದೀಪ್ ಬಣಗಾರ್, ನಟರಾಜ್ V, ವೆಂಕಟೇಶ್ ಆರ್ಯೆ, ರಂಜಿತ್ ಭಂಡಾರಿ ಅವರು, ನಿಮ್ಮ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿದೆ, ಬಿಗಿನರ್ಸ್ಗೆ ತುಂಬ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ರಂಜಿತ್ ಅವರೇ. ಮನೋಜ್, ರೋಹನ್ ಬಾಬಾ, ಹನುಮಂತ H, ದಶಕೋಟಿ ಕನ್ನಡಿಗ ಆನಂದ್,
ತಿಪ್ಪೇಸ್ವಾಮಿ BC, ಕೆ ಆನಂದ ಮೆಲೋಡೀಸ್, ಸಾಗರ್ GH. ಸೊ ಇಷ್ಟು ಜನ ಎಲ್ಲ ಕಾಮೆಂಟ್ ಮಾಡಿದ್ದೀರಾ, ನಿಮಗೆಲ್ಲ ಧನ್ಯವಾದಗಳು. ಇಲ್ಲಿವರೆಗೂ ನನ್ನ ಟ್ಯೂಟೋರಿಯಲ್ನ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಟೈಮ್ ತಿದ್ಕೊಳಕ್ಕೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.